ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಊರಿನ ಜನಗಳು ಬದಲಾಗಿಲ್ಲ, ಅವ್ರ ಮನಸ್ಥಿತಿನೂ ಬದಲಾಗಿಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಬದಲಾಗೋದಕ್ಕೆ ಯಾವುದೋ ಒಂದು ಶಕ್ತಿ ಬಿಡ್ತಾ ಇಲ್ಲ. ಹೌದು, ನಿನಗೆ ಯಾರ ಮೇಲೆ ಅನುಮಾನ? ನೋಡೋ, या परवरदिगार बिस्मिल्लाहिर रहमान. ಯಾಕೆ ತಡ ಆಗ್ತಾ ಇದೆ? ಊಪರ್ ನೀನು ಕುತ್ಕೊಂಡು ಎಲ್ಲಾನು ನಿರ್ಧಾರಕ್ಕೆ ಮಾಡ್ತೀಯಾ, ಆದ್ರೆ ಒಳ್ಳೇದು ಕೆಲಸಕ್ಕೆ ಯಾಕೆ ಇಷ್ಟು ತಡ ಆಗ್ತಾ ಐತೆ? ಈ ಕಣ್ಣೂರಿನ ಜನಗಳು ಆ ಸರ್ಪದ ಬಾಧೆಯಿಂದ ಅವ್ರದ್ದು ಎಲ್ಲ ಜೀವನನ ಬರ್ಬಾದ್ಯ ಮಾಡ್ಕೊಂಡಿದ್ದಾರೆ. ಪರ್ವರ್ದಿಗಾರ್, ಈ ಊರಿನ ಎಲ್ಲ ಜನಗಳಿಗೆ ನೆಮ್ಮದಿ ಕೊಡು, ಅವರ ಮುಖದಲ್ಲಿ ನಗು ಕೊಡು. ಈ ಊರಿಗೆ ಶೈತಾನಾಗಿರೋ ನಾಗಡಿನ ಬಂಧಿಸೋಕೆ ನನಗೆ ಶಕ್ತಿ ಕೊಡುವುದಾ? ನನಗೆ ಶಕ್ತಿ ಕೊಡು. ಅಲ್ಲ ಶೃಂಗ, ಇಲ್ಲಿ ನೀನು ಉಸ್ತಾದು ಆವೋ ಆವೋ ಅಂತೇಳಿ ಹಾವನ್ನ ಕರಿತಾ ಇದ್ದಾರೆ, ಆದ್ರೆ ಹಾವು ಮಾತ್ರ ಬರ್ತಾ ಇಲ್ಲ. ಅಲ್ಲ, ಇನ್ನು ಎಷ್ಟೊತ್ತು ಕಾಯ್ಬೇಕು? ಪುಂಗಿ ಓದಿದ್ದಾಯ್ತು, ಅದ್ರ ಶಬ್ದ ದೂರ ಆಗಿದ್ದಾಯ್ತು, ಆದ್ರೆ ಹಾವು ಮಾತ್ರ ಕಾಣಿಸ್ತಾ ಇಲ್ಲ. ನೋಡು ಶೃಂಗ, ನಾವು ಸುಮ್ಮನೆ ಹೀಗೆ ಕಾಯ್ತಾ ನಿಂತ್ರೆ ಆ ನಾಗಿಣಿ ಬಂದು ನಮ್ಮನ್ನ ಮುಗಿಸ್ಬಿಡ್ತಾಳೆ ಅಷ್ಟೇ. ದಿಗ್ವಿಜಯ, ಉಸ್ತಾದ್ ಬಗ್ಗೆ ತಪ್ಪು ತಿಳುವಳಿಕೆ ಬೇಡ. ಅವರು ತುಂಬಾ ದೊಡ್ಡ ಕಾವಂದ್ರು. ಸಣ್ಣ ಶೈತಾನ ದೊಡ್ಡ ಶೈತಾನ ಇವನ್ನೆಲ್ಲ ಬಂಧನ ಮಾಡಿ ಕುಪ್ಪಿಯೊಳಗೆ ಹಾಕಿ ಕಾಡಿನ ಮಧ್ಯೆ ತಗೊಂಡೋಗಿ ಬಿಡುವಂತ ಮಹಾಮಹಿಮರು. ಹಾಲಿಟ್ ಕಡೆ ಎಂತೆಂಥದ್ದು ಶೈತಾನ್ಗಳೆಲ್ಲ ತರಗುಟ್ಟೋಗ್ಬಿಡ್ತವೆ. ಇರಬಹುದು, ಸೈತಾನ್ಗಳನ್ನ ಎದುರಿಸಿರ್ಬಹುದು, ಬಂಧಿಸಿನೂ ಇರಬಹುದು, ಆದ್ರೆ ನಾಗಿಣಿ ಸೈತಾನ್ ಅಲ್ವಲ್ಲ. ಹೌದು ಶೃಂಗ, ನಾಗಿಣಿ ಸೈತಾನ್ ಶಕ್ತಿ ಅಲ್ಲ, ಒಳ್ಳೆಯವಳು. ಈ ಸತ್ಯ ನಿನಗೂ ಗೊತ್ತು, ನನಗೂ ಗೊತ್ತು, ಮೇಲಿರೋ ದೇವರಿಗೂ ಗೊತ್ತು. ಆದ್ರೆ ನೀನು ಉಸ್ತಾದ್ ಗೊತ್ತಿಲ್ಲ. ಅರ್ಥ ಆಯ್ತಾ? ಅಪ್ಪ ಸ್ವಾಮಿ, ಇನ್ ಸ್ವಲ್ಪ ದಿನ ಸುಮ್ಮನಿದ್ ಬಿಡಪ್ಪ. ನಮ್ ಗುರಿ ಏನು? ನಾಗಿಣಿ ಬಂಧನ ಆಗ್ಬೇಕು, ನಾಗಮಣಿ ಕಣ್ಣಮ್ಮನ್ ಕಣ್ಣು ಸೇರ್ಬೇಕು, ಆ ಶಕ್ತಿಯೇ ಚೂರು ತಗಬೇಕು, ಆಮೇಲೆ ನಾಗಮಣಿ ನಮ್ ವಶ ಆಗ್ಬೇಕು. ಇದು ನಮ್ ಮುಂದಿನ ಗುರಿ. ಇದ್ರ ಮಧ್ಯೆ ನಾವೇ ಬೀಳೋದಕ್ಕೆ, ಬಿದ್ದು ಸಮಾಧಿ ಆಗೋದಕ್ಕೆ ನಾವೇ ಹಳ್ಳ ತೋಡ್ಕೊಳ್ಳೋದು ಬೇಡ. ಅರ್ಥ ಆಯ್ತಾ? ಏನಿದು? ಇದ್ದಕ್ಕಿದ್ದಾಗೆ ಪುಂಗಿ ಸತ್ ಕೇಳಿಸ್ತು, ನನ್ನಲ್ಲಿ ಬದಲಾವಣೆ ಆಯ್ತು. ಹೀಗ್ ನೋಡಿದ್ರೆ ಪುಂಗಿ ಸದ್ದು ನಿಂತು ಹೋಗಿದ್ಯಲ್ಲ, ನಾನು ಮತ್ತೆ ಪೂರ್ವ ಸ್ಥಿತಿಗೆ ಬಂದಿದ್ದೇನಲ್ಲ. ಅಂದ್ರೆ ಊರವರೆಲ್ಲ ಸೇರ್ಕೊಂಡು ನನ್ನ ಬಂಧಿಸೋಕೆ ಪ್ರಯತ್ನ ಪಡ್ತಿರೋದ್ರಿಂದ ನನ್ನ ಬೇರೆ ಯಾವ್ದಾದ್ರು ಶಕ್ತಿ ಕಾಪಾಡಿದ್ಯಾ? ಹೇಗ್ ಸಾಧ್ಯ? ದೈವ ಶಕ್ತಿ ನನ್ನ ಕಾಪಾಡೋದಿಲ್ಲ, ನಾಗಶಕ್ತಿ ನನ್ನ ಸಹಾಯಕ್ಕಿಲ್ಲ. ಹಾಗಿದ್ಮೇಲೂ ಯಾವ ಶಕ್ತಿ ಕಾಪಾಡೋಕ್ ಸಾಧ್ಯ? ನಾನಲ್ಲಿ ಸಹಸ್ರನ್ ಜೊತೆ ಇದ್ದೆ ಅಲ್ವಾ? ಸಹಸ್ರ? ಅಯ್ಯೋ, ಹೇಳಿದಳ ಅವಳು. ಸಹಸ್ರ ಎಲ್ಲಿ ಹೋದ್ಲು? ಶತಮಾನಗಳಿಂದ ಕಣ್ಣಮ್ಮ ಕಣ್ಣೀರ್ ಹರಿಸ್ತಾನೆ ಇದ್ದಾಳೆ. ಅದಕ್ಕೆ ಈ ಊರಲ್ಲಿ ಅಕಾಲಿಕ ಮಳೆ, ಅತಿ ಬರ, ಅನಾವೃಷ್ಟಿ ಎಲ್ಲ ನಡೀತಾ ಇದೆ. ಊರೇ ನಾಶ ಆಗೋ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಹೊರಗಿನವರು ಒಳಗ್ ಬರೋ ಹಾಗೆ ಆಗ್ತಿರ್ಲಿಲ್ಲ.
ಒಳಗಿನವರು ಹೊರಗೆ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಇಂಥ ದೊಡ್ಡ ಕಠಿಣ ಪರಿಸ್ಥಿತಿ ಇತ್ತು. ಎಲ್ಲದಕ್ಕೂ ಕೊನೆ ಆಗ್ತಿದೆಯಲ್ಲ ಸ್ವಾಮಿಗಳೇ. ಕೊನೆ ಆಗ್ಬೇಕಂದ್ರೆ ಆ ನಾಗಿಣಿ ಸಾಯ್ಲೇಬೇಕು. ನನ್ನ ತಂಗಿ ಹಾವು ಕಡ್ದು ಸತ್ತೋದ್ಲು. ನಗು ಯಾಕೆ ಶೃಂಗ? ಅವನ್ ತಂಗಿ ಹಾವು ಕಚ್ಚಿ ಸಾಯ್ಲಿಲ್ಲ. ನಾಗಿಣಿಗೆ ಕೆಟ್ಟ ಹೆಸರು ಬರ್ಬೇಕು ಅಂತ ಶುದ್ಧ ಮುಳ್ಳಿಂದ ಚುಚ್ಚಿ ನಾನೇ ಸಾಯಿಸ್ತೆ. ಈ ಊರಿನ ಜನಕ್ಕೆ ನನ್ನ ಮೇಲೆ ಸ್ವಲ್ಪ ಅನುಮಾನ ಬರಕ್ ಶುರುವಾಗಿತ್ತು. ಆಗನೇ ದೇವರು ಅನ್ನೋ ನಂಬಿಕೆ ಮೊಳಕೆ ಹೊಡಕ್ ಶುರುವಾಗಿತ್ತು. ಆ ಸಮಯದಲ್ಲಿ ನಾಗುಗಳಿಂದ ಏನೇನೋ ಅಪಾಯ ಇದೆ. ಅದಕ್ಕೆ ಊರಲ್ಲಿ ಎಂಥದೋ ಅನಾಹುತಗಳನ್ನ ಸೃಷ್ಟಿ ಮಾಡಕ್ ಶುರು ಮಾಡಿದೆ. ಆಗ ಜನ ಎಲ್ಲ ನಾಗನಿಂದ ಹೋದ್ರು. ನನ್ನ ಮೇಲಿದ್ದ ಅನುಮಾನ ಮರೆಯಾಗೋಯ್ತು. ಅವತ್ತ ನಾಗಿಣಿ ಅಂಗನವಾಡಿ ಮಕ್ಕಳನ್ನೆಲ್ಲ ಒಂದೇ ಸಲ ಸಾಯಿಸ್ಬಿಟ್ಲಲ್ಲ, ಅವತ್ ನಮ್ಮೂರೆಲ್ಲ ಸ್ಮಶಾನ ಆಗೋಗಿತ್ತು. ಇದನ್ನು ಕೂಡ ನೀನೇ ಇದು ಸಹಸ್ರ ಕಾಲ್ಗೆಜ್ಜೆ ಅಲ್ವಾ? ಇಲ್ಲಿ ಹೇಗೆ ಅಂದ್ರೆ ಸಹಸ್ರಗೇನಾದ್ರೂ ತೊಂದರೆ ಆಗಿದ್ಯಾ? ಏನ್ ನಡೀತಾ ಇದೆ ಇಲ್ಲಿ? ಆಗ್ತಿರೋದೆಲ್ಲ ಒಳ್ಳೇದಕ್ಕೋ ಕೆಟ್ಟದಕ್ಕೋ ನನ್ಗೊಂದು ಅರ್ಥ ಆಗ್ತಿಲ್ಲ. ನನಗೇನೋ ಆಗೋ ತೊಂದರೆ ತಪ್ಪೋಯ್ತು, ಆದ್ರೆ ಸಹಸ್ರಕ್ಕೆ ತೊಂದರೆ ಆಗಿದ್ಯಾ? ಯಾರಿಂದ ತೊಂದರೆ ಆಗೋಕ್ ಸಾಧ್ಯ? ಒಂದ್ ವೇಳೆ ಅವಳ ಮೇಲೆ ಮಂತ್ರ ಪ್ರಯೋಗ ಏನಾದ್ರೂ? ಇಲ್ಲ, ಹಾಗಾಗಿರಲ್ಲ. ಇದ್ರ ಹಿಂದೆ ದಂಡಕ ಏನಾದ್ರೂ ಇದಾನ? ಅವನ್ಗೆ ಅವಳನ್ನ ಬಂಧಿಸೋ ಶಕ್ತಿ ಇದೆಯಾ? ಎಲ್ಲಿ ಅಂತ ಹುಡುಕ್ಲಿ ಅವಳನ್ನ. ಪರಮೇಶ್ವರ, ನೀನೇ ಕಾಪಾಡ್ಬೇಕು. ಅವಳಗ್ ಯಾವ ತೊಂದ್ರೆನೂ ಆಗದೆ ಇರ್ಲಿ ತಂದೆ. ಸಹಸ್ರ, ಹೌದು, ಇದನ್ನು ನಾನೇ ಮಾಡಿದ್ದು. ದಿಗ್ವಿಜಯ, ದೈವ ಪ್ರಶ್ನೆ ಇಟ್ಟಾಗ ಗುರುಗಳಿಗೆ ನನ್ನ ಮೇಲೆ ಅನುಮಾನ ಬರೋ ತರ ಇತ್ತು. ಅದೇ ಬೆಟ್ಟ ಸ್ವಾಮಿಗಳು ಅಂತ ಹೇಳ್ತಾರಲ್ಲ ಅವರೇ. ಅದಕ್ಕೆ ಅವ್ರ ಕತೆನೂ ಮುಗಿಸ್ಬಿಡ್ಬೇಕು ಅಂತ ವಿಷ ತಗೊಂಡು ಹೋಗ್ತಾ ಇದ್ದೆ. ಆ ಸಮಯದಲ್ಲಿ ಅಂಗನವಾಡಿಗೆ ಬೆಟ್ಟದ ಸ್ವಾಮಿಗಳ ಮನೆಯಿಂದ ಊಟೋಪಚಾರ ಇತ್ತು. ಆಗ ವಿಷನ ಆಹಾರದಲ್ಲಿ ಬೆರೆಸ್ಬಿಟ್ಟೆ. ಮಕ್ಕಳು ಸತ್ತು ಹೋಗ್ಬಿಟ್ರು. ಇದರಿಂದ ಬೆಟ್ಟದ ಸ್ವಾಮಿಗಳು ಬೇಜಾರಾಗಿ ಹುಚ್ಚರಾಗಿ ಅಲಿತಾ ದಿಗ್ವಿಜಯ, ಮಕ್ಕಳ ಸಾವಿಗೆ ಆ ನಾಗಿಣಿನ ಕಾರಣ ಅಂತ ಈ ಜನ ಎಲ್ಲ ನಂಬಿದ್ದಾರೆ. ಆ ನಂಬಿಕೆ ಇರೋವರೆಗೂ ನನಗೆ ಸೋಲಿಲ್ಲ. ಇಷ್ಟೆಲ್ಲ ಪಕಡ್ ಬಂದು ಪ್ಲಾನ್ ಮಾಡಿ ಎಲ್ರನ್ನು ಲಾಕ್ ಮಾಡಿ ಮುಂದಕ್ಕೆ ಹೋಗ್ತಾ ಇರೋ ಇವನು ನನ್ನನ್ನ ಮತ್ತೆ ಉಸ್ತಾದ್ನ ಲಾಕ್ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡದೇ ಇರ್ತಾನೆ. ದಿಗ್ವಿಜಯ, ನಿನ್ನ ಮನ್ಸಲ್ಲಿ ಏನು ಓಡ್ತಾ ಇದೆ ಅಂತ ನನಗೆ ಗೊತ್ತು. ನೀನು ತುಂಬಾ ಒಳ್ಳೆಯವನು, ಶ್ರೇಷ್ಠ ವ್ಯಕ್ತಿತ್ವದವನು, ಅಮೋಘ ಮನಸ್ಥಿತಿಯವನು, ಅಗಾಧ ಪಾಂಡಿತ್ಯದವನು. ಈ ತರ ತಪ್ಪು ಕಲ್ಪನೆ ಎಲ್ಲ ನನಗಿಲ್ಲ. ಆದ್ರೆ ನಾಗಮಣಿ ಹಿಂದೆ ನೀನ್ ಸಿಕ್ಕಾಪಟ್ಟೆ ಶ್ರಮ ಹಾಕಿದ್ಯಾ. ಎಷ್ಟೋ ವರ್ಷಗಳಿಂದ
ಅದನ್ನೇ ಪೂಜೆ ಅಂತ ಬದುಕಿದೀಯ ನನ್ನ ಹಾಗೆ. ಅದರಿಂದ ನಾಗಮಣಿ ಸಿಕ್ತಿದ್ದ ಹಾಗೆ ನಿಂಗೇನ್ ಕೊಡಿಸ್ಬೋದು, ಏನ್ ಸಹಾಯ ಮಾಡ್ಬೋದೋ ನಾನು ಮಾಡ್ತೀನಿ. ನಾಗಮಣಿ ಅನ್ನೋದು ಅಗಣಿತ ಶಕ್ತಿಗಳ ಸಾಗರ. ಅದರಿಂದ ಏನ್ ಬೇಕಾದ್ರೂ ಪಡಿಬೋದು. ಭಯ ಬೇಡ ದಿಗ್ವಿಜಯ, ನಿನ್ ಜೊತೆ ನಾನಿರ್ತೀನಿ. ಗುರುಗಳೇ, ಯಾಕೆ ಇಷ್ಟೊತ್ತಾದ್ರೂ ನಾಗಿನಿ ಬರ್ತಾ ಇಲ್ವಲ್ಲ? ಭಯ ಬೇಡ. ಒಂದು ಸಣ್ಣದ ಸೂಜಿನಲ್ಲಿ ಚುಚ್ಚಿ ಎತ್ಕೊಂಬರಕ್ಕೆ ಅದೇನು ಅಂಟೆದು ಹುಳ ಅಲ್ಲ ನಾಗಿಣಿ. ನನ್ನ ಮಂತ್ರ ಶಕ್ತಿ ಆ ನಾಗಿಣಿಗೆ ಸುತ್ತ ಸುತ್ತಾನೆ ಇರುತ್ತೆ. ಆ ನನ್ನ ಮಂತ್ರ ಶಕ್ತಿ ಆಕೆಗೆ ಸುತ್ತ ಸುತ್ತಿ ಇಲ್ಲಿಗೆ ಕರ್ಕೊಂಡು ಬರ್ತೈತೆ. ಯಾ ಖುದಾ ಪರ್ವರ್ದಿಗಾರ್, ಆ ದುಷ್ಟ ನಾಗಿಣಿಗೆ ಇಲ್ಲಿಗೆ ಬರೋ ಹಂಗೆ ಮಾಡು ಖುದಾ, ಬರೋ ಹಂಗೆ ಮಾಡು. ಪರಮೇಶ್ವರ, ಪಾಪ ಸಹಸ್ರ ತುಂಬಾ ಒಳ್ಳೆಯವಳು. ನಾನು ಒಳ್ಳೆಯವಳು ಅಂತ ಅವಳು ಹೇಳಿದ್ರೆ ಮಾತ್ರ ಊರ್ನವರು ನಂಬೋದಕ್ಕೆ ಸಾಧ್ಯ. ನಾಗಗಳ ಮೇಲೆ ಊರ್ನವ್ರಿಗಿರೋ ತಪ್ಪು ತಿಳುವಳಿಕೆ ದೂರ ಆಗೋದಕ್ಕೆ ಸಾಧ್ಯ. ಇಲ್ಲಿ ನಡೀತಿರೋದನ್ನೆಲ್ಲ ನೋಡಿದ್ರೆ ಅವಳ ಮೇಲೆ ಮಂತ್ರ ಪ್ರಯೋಗ ಆಗಿರೋದಂತೂ ಖಚಿತ. ಅವಳಿಗೇನೋ ತೊಂದರೆ ಆಗಿದೆ ಪರಮೇಶ್ವರ. ಅದಕ್ಕೆ ಅವಳೆಲ್ಲೂ ಕಾಣಿಸ್ತಿಲ್ಲ. ಪೂಜೆ ಸ್ಥಳದಲ್ಲೂ ಹುಡ್ಕೊಂಡು ಬಂದೆ, ಅಲ್ಲೂ ಅವಳಿಲ್ಲ. ಅವಳು ಸಿಕ್ಕಿದ್ರೆ ಮಾತ್ರ ನನ್ನ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಕ್ಕೆ ಸಾಧ್ಯ. ಎಲ್ಲಿ ಅಂತ ಹುಡುಕ್ಲಿ, ಹೇಗೆ ಅಂತ ಅವಳನ್ನ ಹುಡುಕ್ಲಿ ಪರಮೇಶ್ವರ? ಯಾವ ಕ್ಷಣದಲ್ಲಿ ಬೇಕಾದ್ರೂ ಊರ್ನವ್ರು ಮಾಡ್ತಿರೋ ಪೂಜೆಯಿಂದ ನಾನು ಬಂಧನ ಆಗ್ಬೋದು. ಆಮೇಲೆ ನಾನೇ ನಾಗಿಣಿ ಅಂತ ಎಲ್ರಿಗೂ ಗೊತ್ತಾಗೋಗುತ್ತೆ. ನನ್ನ ಬಲಿ ಕೂಡ ಆಗ್ಬೋದು. ಈ ಸಮಯದಲ್ಲಿ ನನ್ನ ಕಾಪಾಡ್ಬೇಕಾಗಿರೋ ಸಹಸ್ರನೇ ಕಾಣಿಸ್ತಾ ಇಲ್ವಲ್ಲ. ಇಲ್ಲ, ಸಹಸ್ರ ಸಿಗ್ಲೇಬೇಕು. ಅವಳ ಸಹಾಯದಿಂದ ಊರ್ನವ್ರಿಗೆಲ್ಲ ನನ್ನ ಸತ್ಯ ಗೊತ್ತಾಗ್ಬೇಕು. ಆಮೇಲೆ ಅವರೆಲ್ಲರೂ ಸಹಾಯದಿಂದ ನಾನು ನನ್ನ ತ್ರಿಶೂಲ್ನ ಹುಡುಕ್ಬೇಕು. ಅವನ್ನ ಹುಡುಕಿದ್ಮೇಲೆ ನಾಗಮಣಿನ ತಗೊಂಡು ನಾನು ನಾಗಲೋಕಕ್ಕೆ ಮರಳಿ ಹೋಗ್ಬೇಕು. ಶತ್ರುಗಳಾಗಿ ನನ್ನ ಮುಂದೆ ನಿಂತಿರೋ ಧನಂಜಯ ರೂಪದಲ್ಲಿರೋ ದಿಗ್ವಿಜಯ, ಆ ಶತಶೃಂಗ, ದಂಡಕ ಎಲ್ರೂ ನಾಶ ಮಾಡ್ಬೇಕು. ಎಲ್ಲ ಆಗ್ಬೇಕು ಅಂದ್ರೆ ಸಹಸ್ರ ನನಗೆ ಸಿಗ್ಲೇಬೇಕು. ಹುಡುಕ್ತೀನಿ ಅವಳನ್ನ. ನಿನ್ನೂರಲ್ಲೇ ನಿನ್ನ ತಂದನಿಗೆ ತೊಂದರೆ ಆಗಿದೆ. ಅವ್ಳಿಗೇನು ಆಗದಿರೋ ಹಾಗೆ ಕಾಪಾಡು. ಅವಳು ಎಲ್ಲಿದ್ದಾಳೆ ಅನ್ನೋ ಸೂಚನೆ ಆದ್ರೂ ಕೂಡ. ಪ್ರೊಫೆಸರ್, ಏನ್ ಈ ಊರಲ್ಲಿ ಒಬ್ರು ಜನಗಳೇ ಕಾಣಿಸ್ತಿಲ್ವಲ್ಲ? ಎಲ್ರು ಆ ದೇವಸ್ಥಾನದ ಹತ್ರ ಇದ್ದಾರೆ. ಆ ಜನಗಳೆಲ್ಲ ದೇವಸ್ಥಾನ ಬಿಟ್ಟು ಬೇರೆಲ್ಲಾರು ಇದ್ದಿದ್ರೆ ನನ್ನ ಕೆಲಸ ತುಂಬಾ ಈಸಿ ಆಗ್ತಿತ್ತು. ನೋಡ್ಸದಾನಂದ, ನಾವು ಪಡೆಯೋಕೆ ಬಂದಿರೋ ಶಕ್ತಿ ಬರೀ ಮಂತ್ರವಿದ್ಯೆಯಿಂದ ಒಲಿಯುವಂಥದ್ದಲ್ಲ. ಅದಕ್ಕೆ ಯಂತ್ರದ ವಿದ್ಯೆಯೂ ಬೇಕು. ಈ ಕಾಲದ ತಂತ್ರ ವಿಜ್ಞಾನನೂ ಬೇಕು. ಅದೆಲ್ಲ ಬೇಕು ಅಂತಾನೆ ಆ ಜ್ಞಾನ ಇರುವಂಥ ಎಲ್ಲರೂ ಸೇರಿ ಒಂದು ಟೀಮ್ ಆಗಿರೋದು. ಪ್ರೊಫೆಸರ್, ಸಹಸ್ರ ಶಿವನಿನ ದೂರ ಮಾಡಿ ಆಯ್ತು, ಸಹಸ್ರನ ಮಾಯಬಂಧನ ಇಟ್ಟಾಯ್ತು. ಹಾಗಾದ್ರೆ ನಮ್ಮ ಮುಂದಿನ ಹೆಜ್ಜೆ ಏನು? ಇನ್ನು ಮುಂದೆ ಮಂತ್ರ ಯಂತ್ರಗಳ ಜೊತೆ ಬುದ್ಧಿವಂತಿಕೆನೂ ಬಳಸಬೇಕು. ಪ್ರೊಫೆಸರ್, ಇವತ್ತು ಈ ಊರಿನ ಜನ ಏನೇ ಪೂಜೆ ಮಾಡಲಿ, ಏನೇ ಮಂತ್ರ ಹೇಳಲಿ, ನಾಗಿನಿನ ಬಂದ್ಸೋಕ್ ಸಾಧ್ಯನೇ ಇಲ್ಲ. ನಾನು ಅದಕ್ಕೊಂದು ತಡೆ ಹಾಕಿದ್ದೇನೆ. ಹಾಗಾದ್ರೆ ಆ ಜನಗಳೆಲ್ಲ ಜಾಗದಿಂದ ದೂರ ಹೋದ್ರೆ ಮಾತ್ರ ನಮಗೆ ಆ ಶಕ್ತಿನ ವಶಪಡಿಸ್ಕೊಳಕ್ ಸಾಧ್ಯ. ಅದು ಅಷ್ಟು ಸುಲಭ ಅಲ್ಲ. ಅದೆಲ್ಲ ಸುಲಭ ಆಗಲಿ ಅಂತಾನೆ ತಾನೇ ಪ್ರೊಫೆಸರ್ ನಾನು ಇಲ್ಲಿ ಬಂದಿರೋದು. ನಮ್ಮ ಲೆಕ್ಕಾಚಾರದ ಪ್ರಕಾರ ಕಣ್ಣೂರಿನಲ್ಲಿ ಆ ಶಕ್ತಿ ಇದೆ. ಆ ಶಕ್ತಿಗೆ ನಾಗಿನಿಯ ಕರಸ್ಪರ್ಶ ಆಗಬೇಕು. ಆಗಲೇ ಅದು ಶಾಂತವಾಗೋದು. ಅದು ಶಾಂತವಾದ್ರೇನೆ ನಾವು ಮುಟ್ಟೋಕ್ಕೆ ಸಾಧ್ಯ. ಅದಕ್ಕೆ ತಾನೇ ಇವತ್ತಿನ ಪೂಜೆ ನಿಲ್ಲುವಾಗಿ ಮಾಡಿದ್ದು. ಅಷ್ಟಕ್ಕೆಲ್ಲ ಮುಗಿಯಲ್ಲ ಪ್ರೊಫೆಸರ್. ನಾಗಿಣಿ ನಮ್ಮ ಮಾತು ಕೇಳೋ ಹಾಗೆ ಮಾಡಬೇಕು. ಅದು ನಿಮ್ಮಗಳ ತಂತ್ರದಿಂದ ಅಷ್ಟೇ ಸಾಧ್ಯ. ಸರಿ ಗುರುಜಿ, ನಾವು ಈ ಥರ ಸುತ್ತಾಡ್ತಾ ಇದ್ರೆ ಜನಗಳಿಗೆ ಅನುಮಾನ ಬರುತ್ತೆ. ನಾವೆಲ್ಲಾದರೂ ಸೇಫ್ ಜಾಗದಲ್ಲಿ ಕೂತು ಪ್ಲಾನ್ ಮಾಡೋಣ, ಬನ್ನಿ.
ವಸಂತ ಪೂಜೆ ಮಾಡ್ತಾನೇ ಇದ್ದಾರೆ. ಇನ್ನು ನಾಗಿಣಿನೇ ಬರ್ಲಿಲ್ವಲ್ಲ, ನನ್ಗೇನೋ ತೊಂದರೆ ಇದೆ ಅಂತ ಅನ್ನಿಸ್ತಾ ಇದೆ. ಗುರುಗಳೇ, ನಿಮಗೆ ಆ ಭಯ ಬೇಡ. ಇವ್ರ ಬಗ್ಗೆ ನಾನು ತುಂಬಾ ಕಡೆ ವಿಚಾರ ಮಾಡಿದ್ದೀನಿ. ದೈವ ಪ್ರೇರಣೆ ಇಲ್ಲದೆ ಯಾವ ಕೆಲಸಕ್ಕೂ ಹೋಗೋರಲ್ಲ. ಹೋದ್ರೆ ಕೆಲಸ ಮುಗಿಸ್ತೆ ವಾಪಸ್ ಬರೋರು ಅಲ್ಲ. ಅಂತ ಮಹಾನ್ ಮಾಂತ್ರಿಕರು ಇವರು. ಇವ್ರ ಬಗ್ಗೆ ನನಗೆ ನಂಬಿಕೆ ಇದೆ, ಹಿಡಿದ ಕೆಲಸ ಮಾಡೇ ಮಾಡ್ತಾರೆ ಅಂತ. ನೀನು ಹೇಳ್ತಾ ಇರೋದೇನೋ ಸರಿ. ಹಳ್ಳಿಯವರೆಲ್ಲ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ನಾಗಿಣಿ ಯಾವುದಕ್ಕಿಂತ ಬೇಕಾದ್ರೂ ಬರಬಹುದು. ನಾಗಿಣಿಗೂ ಬಹು ಶಕ್ತಿ ಹೇ. ಅದು ಯಾವುದೇ ರೂಪದಲ್ಲಿ ಬೇಕಾದ್ರೂ ಇಲ್ಲಿಗೆ ಬರ್ಬೋದು. ಆದ್ಮಿ ರೂಪದಲ್ಲಿ ಬರ್ಬೋದು, ಪ್ರಾಣಿಗೆ ರೂಪದಲ್ಲಿ ಬರ್ಬೋದು, ಇಲ್ಲ ಮಾಯಾಗೆ ಆಗಿ ಬರ್ಬೋದು. ಅದು ಅಸ್ಲಿ ನಾಗಿಣಿ ಹೌದಾ ಅಲ್ವಾ ನಮ್ಗೆ ಗೊತ್ತಾಗ್ತದೆ. ನೀವು ಎಲ್ಲ ಹುಷಾರಾಗಿ ಇರಿ. ಬಂದಿರೋದು ನಾಗಿಣಿನೇ ಅಂತ ಗುರ್ಸೋದಾದ್ರೂ ಹೇಗೆ? ನಾನು ಕಳಿಸಿದ ಮಂತ್ರಶಕ್ತಿದ ಆಯುಧ ಇದೇ ದಾರಿನಾಗೆ ಬರ್ತಿದ್ದೀವಿ. ಸಬ್ಕೋಚ್ ಕಡೆ ಹೋ ಜಾವ್. ನಾಗಿಣಿ ಬರೋವಾಗ ಅದಕ್ಕೆ ನಿಮ್ದು ಎಲ್ಲ ಸ್ವಲ್ಪ ಜಾಗಗೆ ಮಾಡ್ಕೊಡಿ. ಆ ನಾಗಿಣಿ ಬಂದು ನಾನು ಹಾಕಿರೋ ಈ ಚಕ್ರದಲ್ಲಿ ಬಂಧನ ಆಗ್ತಾಳೆ. ಸಭಿ ಸಭಿ ಹುಷಾರ್ ರಹೋ. ಇಷ್ಟು ಹೊತ್ತು ಕಾದಿದ್ಗೆ ಆಯ್ತು. ಇಲ್ಲಿ ನಾಗಿಣಿ ದೇವ್ ಸುಳುವಿಗೆ ಇಲ್ಲ. और कितना देर हम इंतजार करने का है, मतलब इंतजार कर रहा है हम. ओ नागिनी को बहुत जल्दी आके इधर बिठाने के लिए. देखो उधर देखो, हमारा मंत्र शक्ति नागिनी को गिरफ्तार करके आगे आ रहा है. ಗುರುಗಳಲ್ಲಿ ಕಾಣಿಸ್ತಾ ಇರೋದು ಪುಂಗಿ ಮಾತ್ರ ತಾನೆ, ನಾಗಿಣಿ ಬರ್ತಾನೆ ಇಲ್ವಲ್ಲ? ಕಾಣಿಸ್ತದೆ ಕಾಣಿಸ್ತದೆ. देखो ಪುಂಗಿ ಆಗೆ ಆ ರಹಾ ಹೈ. ಅದರ ಹಿಂದೆಗಡೆ ಆ ನಾದಾದ ಮಂತ್ರಗೆ ಶಕ್ತಿ ಅವಳನ್ನ ಬಂಧಿಸಿಕೊಂಡು ಇಲ್ಲಿಗೆ ಕರ್ಕೊಂಡು ಬರ್ತಾ ಐತೆ. ಗುರುಗಳು ಮೊದ್ಲೇ ಹೇಳಿದ್ದಾರೆ, ಹಾವು ಯಾವ ಆಕಾರದಲ್ಲಿ ಬೇಕಾದ್ರೆ ಬರ್ಬೋದು. ನಾವೆಲ್ಲ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆ ನಾಗಿಣಿ ವಿರುದ್ಧ ನಿಲ್ಲೇಬೇಕು. ಈ ಊರಲ್ಲಿ ನಾವು ಸತ್ರು ಪರವಾಗಿಲ್ಲ, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂದ್ರೆ ಈ ನಾಗಿಣಿ ಸಾಯ್ಲೇಬೇಕು. ಬಾಯ್ಲೆ. ಅಭಯ್, ಏನ್ ಯೋಚನೆ ಮಾಡ್ತಿದೀಯಾ? ಎಷ್ಟೇ ಯೋಚನೆ ಮಾಡಿದ್ರು ಈ ಊರೊಳಗೆ ಮಂತ್ರವಾದಿಗಳು ಯಾಕೆ ಬರ್ತಾ ಇದಾರೆ ಅಂತಾನೆ ಗೊತ್ತಾಗ್ತಿಲ್ಲ. ಅಂಥದ್ದು ಏನಿದೆ ಈ ಊರಲ್ಲಿ? ಇನ್ನು ಆ ಕಾಡು, ಅದರಲ್ಲಿ ಅದು ಯಾರೋ ಅವನು ಹೆಸರೇನೋ ದಂಡಕ. ಅವನು ಯಾವಾಗಲೂ ಕಾಡಲ್ಲೇ ಇರ್ತಾನಂತೆ. ಕಾಡು ಬಿಟ್ಟು ಆಚೆ ಬರಲ್ವಂತೆ. 6 ತಿಂಗಳಿಗೋ ವರ್ಷಕ್ಕೋ ಊರಿಗೆ ಬಂದು ಎಲ್ರೂ ಹೆದರ್ಸ್ತಾನಂತೆ. ಲವ್ ನಾನ್ಸೆನ್ಸ್. ಇನ್ನು ನಮ್ಮ ಊರಿನ ಜನ ಮೂಢನಂಬಿಕೆಗಳ ಹಿಂದೆ ಬಿದ್ದು ಒದ್ದಾಡ್ತಾ ಇದ್ದಾರೆ. ಇವ್ರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೆ? ನನ್ಗನ್ಸುತ್ತೆ ಜನರನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಅಂತಾನೆ ಈ ತರ ನಂಬಿಕೆಗಳನ್ನ ಹುಟ್ಟಾಕ್ತಾರೆ ಅಂತ. ಅಭಯ್, ನೀನು ಹೇಳೋದೆಲ್ಲ ಸರಿ ಅಂತ ಅಂದ್ಕೊಂಡ್ರು ಇದೆಲ್ಲ ಯಾರಿಗೋ ಬೇಕು? ಅಲ್ಲ, ಊರಿನ ಜನಗಳನ್ನ ಮೂಢನಂಬಿಕೆಗಳಿಗೆ ತಳ್ಳೋದ್ರಿಂದ ಈ ಊರಿನ ಜನಗಳಿಗೆ ಏನೋ ಲಾಭ? ಏನೂ ಲಾಭ ಇಲ್ಲ.
ಅದೇ ನನಗೂ ಅರ್ಥ ಆಗ್ತಿಲ್ಲ ಕಣ. ಊರಿನ ಜನ ಎಲ್ಲ ಶ್ರದ್ಧೆಯಿಂದ ಪೂಜೆಗೆ ನಿಂತಿರೋದು, ಹಾವನ್ನ ಕಂಡ್ರೆ ಸಾಯಿಸೋದು, ಹಾವನ್ನ ಸಾಯಿಸಲೇಬೇಕು ಅಂತ ಮನೆ ಹೊರಗಡೆ ಹತ್ಯಾರ್ಗಳನ್ನ ಇಟ್ಟಿರೋದು, ಇದನ್ನೆಲ್ಲ ನೋಡ್ಕೊಂಡು ಬೆಳೆದಿರೋ ನಾನು. ಅದು ಅಲ್ಲದೆ ಕಣ್ಣಮ್ಮನ ಕಣ್ಣಿಂದ ಆಗಾಗ ರಕ್ತ ಸುರಿಯೋದು, ಕಾಡಲ್ಲಿ ಅಟ್ಟಹಾಸದ ನಗು ಕೇಳಿಸೋದು, ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಯಾರೋ ಬೇಕು ಅಂತ ಇಂಟೆನ್ಷನಲ್ಲಿ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಸರಿಯಪ್ಪ, ಇದೆಲ್ಲ ಮಾಡೋದ್ರಿಂದ ಪ್ರಯೋಜನ ಆದ್ರೆ ಏನು? ಎಷ್ಟೋ ವರ್ಷಗಳಿಂದ ಇದ್ರ ಬಗ್ಗೆ ಹೇಳ್ತಾನೆ ಇದೆಯಾ. ಊರಂತೂ ಇದ್ದ ಹಾಗೆ ಇದೆ. ಊರಿನ ಜನಗಳು ಬದಲಾಗಿಲ್ಲ, ಅವ್ರ ಮನಸ್ಥಿತಿನೂ ಬದಲಾಗಿಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು. ಬದಲಾಗೋದಕ್ಕೆ ಯಾವುದೋ ಒಂದು ಶಕ್ತಿ ಬಿಡ್ತಾ ಇಲ್ಲ. ಹೌದು, ನಿನಗೆ ಯಾರ ಮೇಲೆ ಅನುಮಾನ? ನೋಡೋ, ಉಮೇಶ್ ಯಾರದು? ಇವ್ರನ್ನ ಮುಂಚೆ ಎಲ್ಲ ನೋಡಿದ್ದೀನಿ. ನಾನು ನೋಡಿದ್ದೀನಿ ಅಭಯ್, ಆದ್ರೆ ಇವರೆಲ್ಲ ಕಣ್ಣೂರ್ಗೆ ಯಾಕೆ ಬಂದಿದ್ದಾರೆ?